ಆತ್ಮದ ಅಂತಿಮ ಆಟ ಸಂಚಿಕೆ 2. ಇನ್ಸ್ಪೆಕ್ಟರ್ ಸಿದ್ದಪ್ಪ ಚಂದ್ರಶೇಖರನನ್ನು ಕರೆದುಕೊಂಡು ಬಾವಿ ಬಳಿ ಬರುತ್ತಾನೆ. ಬಾವಿಯ ದಂಡೆಯ ಮೇಲೆ ನಿಂತು ಕೆಳಕ್ಕೆ ನೋಡುತ್ತಾ, ನೋಡಿ ಚಂದ್ರಣ್ಣ, ರೂಪಾಯಿ ಬಾವಿಗೆ ಬಿದ್ದಿರೋದು ಕೇವಲ ಅಪಘಾತ ಅಂತ ನನಗನ್ನಿಸುತ್ತಿಲ್ಲ. ಬಾವಿಯ ಸುತ್ತಲಿನ ಮಣ್ಣನ್ನು ಗಮನಿಸಿ, ಇಲ್ಲಿ ಯಾರೋ ದಸ್ತಾವೇಜು ನಡೆಸಿದ ಗುರುತುಗಳಿವೆ. ನೀವು ನಿಜ ಹೇಳಲೇಬೇಕು. ರೂಪಾಳಿಗೆ ಈಜಲು ಬರುತ್ತಿತ್ತೆ ಅಥವಾ ಅವಳು ಇತ್ತೀಚೆಗೆ ಯಾವುದಾದರೂ ವಿಷಯಕ್ಕೆ ಮಾನಸಿಕವಾಗಿ ಕುಗ್ಗಿದ್ದಳ? ಚಂದ್ರಣ್ಣ ಕಣ್ಣೀರು ಹಾಕುತ್ತಾ ಧ್ವನಿ ಗದ್ಗದಿತವಾಗಿ, ಇಲ್ಲ ಸಾಹೇಬ್ರೆ, ನನ್ ಮಗಳು ತುಂಬಾ ಧೈರ್ಯವಂತೆ. ಅವಳು ಆತ್ಮಹತ್ಯೆ ಮಾಡಿಕೊಳ್ಳುವ ಹುಡುಗಿಯೇ ಅಲ್ಲ ಸಾಹೇಬ್ರೆ. ಯಾರೋ ಅವಳನ್ನ ಇಲ್ಲಿಗೆ ಎಳೆದುಕೊಂಡು ಬಂದು ತಳ್ಳಿದ್ದಾರೆ ಅನ್ನೋದು ನನ್ನ ಅನುಮಾನ. ಇನ್ಸ್ಪೆಕ್ಟರ್, ಈಜಲು ಬರುವವರು ಬಾವಿಗೆ ಬಿದ್ದರೆ ತಕ್ಷಣವೇ ಮೇಲೆ ಬರಲು ಪ್ರಯತ್ನಿಸುತ್ತಾರೆ. ಆದರೆ ರೂಪಾಳ ವಿಷಯದಲ್ಲೇ ಹಾಗಾದಂತೆ ಕಾಣುತ್ತಿಲ್ಲ. ಬಹುಶಃ ಅವಳು ಬಾವಿಗೆ ಬೀಳುವ ಮೊದಲೇ ಪ್ರಜ್ಞೆ ತಪ್ಪಿದಳೋ ಅಥವಾ ಪ್ರಾಣವೇ ಹೋಗಿತ್ತೋ. ಹಾಗೆ ಪ್ರಾಣ ಹೋದರೆ ಮಾತ್ರ ಹೆಣ ತೇಲೋದು. ಚಂದ್ರಣ್ಣ, ರೂಪಾಯಿ ಬಾವಿಯ ಹತ್ತಿರ ಬರಲು ಏನಾದರೂ ಕಾರಣವಿತ್ತ? ಚಂದ್ರಣ್ಣ ತಲೆ ತಗ್ಗಿಸಿ, ಇಲ್ಲ, ಅವಳು ಯಾರನ್ನು ಭೇಟಿ ಮಾಡಲು ಬಂದಿಲ್ಲ. ಸುಮ್ಮನೆ ಊಹೆ ಮಾಡಿಕೊಂಡು ಮಾತಾಡಬೇಡಿ. ಇನ್ಸ್ಪೆಕ್ಟರ್ ಗಂಭೀರವಾಗಿ, ಊಹೆ ಅಲ್ಲ, ಅದು ಅನುಮಾನ. ಅಂದರೆ ಅವಳನ್ನು ಇಲ್ಲಿಗೆ ಯಾರೋ ಕರೆಸಿಕೊಂಡಿದ್ದಾರೆ. ತಕ್ಷಣ ರೂಪಾಳ ಫೋನ್ ದಾಖಲೆಗಳನ್ನು ಪರಿಶೀಲಿಸಿದರೆ ಎಲ್ಲ ಮಾಹಿತಿ ತಿಳಿಯುತ್ತದೆ. ಅವಳು ಕೊನೆಯದಾಗಿ ಯಾರ ಜೊತೆ ಮಾತನಾಡಿದಳು ಎಂಬುದು ನಮಗೆ ತಿಳಿಯಬೇಕು. ಚಂದ್ರಣ್ಣ, ಧೈರ್ಯವಾಗಿರಿ. ರೂಪಾಳಿಗೆ ಅನ್ಯಾಯ ಮಾಡಿದವರನ್ನು ನಾನು ಸುಮ್ಮನೆ ಬಿಡುವುದಿಲ್ಲ. ಚಂದ್ರಣ್ಣ ತಬ್ಬಿಬ್ಬಾಗಿ ಕಂಠ ಒಣಗಿದಂತಾಗಿ, ಏನಿದು ಇನ್ಸ್ಪೆಕ್ಟರ್ ಸಾಹೇಬ್ರೆ, ಹೀಗೆ ಹೇಳ್ತಿದ್ದೀರಾ? ರೂಪಾಳಂತೂ ತುಂಬಾನೇ ಸಾತ್ವಿಕ ಸ್ವಭಾವದವಳು. ಅವಳನ್ನ ಕೊಲೆ ಮಾಡುವಂತದ್ದು ಅವಳು ಏನು ಮಾಡಿದ್ದಾಳೆ? ನೀವು ಸಾಧಾರಣವಾಗಿರೋ ಕೇಸನ್ನ ತುಂಬಾ ಗಂಭೀರವಾಗಿ ತಗೋತಿದ್ದೀರಾ. ಇನ್ಸ್ಪೆಕ್ಟರ್ ಕಣ್ಣುಗಳನ್ನು ಕುಗ್ಗಿಸಿ ನೋಡುತ್ತಾ, ಸಾಮಾನ್ಯವಾಗಿ ಎಲ್ಲರೂ ಹೀಗೆ ಹೇಳ್ತಾರೆ ಚಂದ್ರಣ್ಣ, ಆದ್ರೆ ಕೊಲೆಯಾದ ಜಾಗದಲ್ಲಿ ನಮಗೆ ಸಿಕ್ಕ ಈ ಕುರುಹುಗಳು ಯಾರೋ ಒಬ್ಬರು ತುಂಬಾನೇ ಆಕ್ರೋಶದಿಂದ ಈ ಕೆಲಸ ಮಾಡಿದ್ದಾರೆ ಅನ್ನೋದನ್ನ ತೋರಿಸುತ್ತಿದೆ. ಯೋಚನೆ ಮಾಡಿ, ನಿಮ್ಮ ಆಸ್ತಿ ವಿಚಾರದಲ್ಲಿ ಅಥವಾ ರೂಪಾಳ ಹಳೆಯ ಜೀವನದ ಯಾವುದಾದರೂ ವಿಷಯದಲ್ಲಿ ಯಾರಿಗಾದರೂ ಅಸಮಾಧಾನವಿತ್ತ? ಚಂದ್ರಣ್ಣ ಸ್ವಲ್ಪ ಹೊತ್ತು ಮೌನವಾಗಿ, ಅದು ಸಾಹೇಬ್ರೆ, ಇದೇ ಊರಿನಲ್ಲಿ ರಘು ಅನ್ನೋ ಹುಡುಗ ರೂಪಾಳ ಹೆಣ್ಣು ಬಿದ್ದಿದ್ದ. ಅವಳು ಅವನನ್ನು ತಿರಸ್ಕರಿಸಿದಾಗ ಅವನು ತುಂಬಾ ರಂಪಾಟ ಮಾಡಿದ್ದ. ಆದರೆ ಅವರ ಅಪ್ಪ ಅಮ್ಮ ಅವನನ್ನು ಕಾಡಿಬೇಡಿ, ಇದೆಲ್ಲ ಬೇಡ ಎಂದಾಗ ಅವರ ಮಾತಿಗೆ ಬೆಲೆ ಕೊಟ್ಟು ಆ ರಘು ಊರು ಬಿಟ್ಟು ಹೋಗಿದ್ದಾನೆ ಅಂತ ಕೇಳಿದ್ದೆ. ಇನ್ಸ್ಪೆಕ್ಟರ್, ರಘು? ಅವನು ಎಲ್ಲಿಗೆ ಹೋಗಿದ್ದಾನೆ ಅನ್ನೋ ಮಾಹಿತಿ ಇದೆಯೇ? ಅಥವಾ ಅವನು ಮತ್ತೆ ಊರಿಗೆ ಬಂದಿರೋದು ನಿಮ್ಮ ಗಮನಕ್ಕೆ ಬಂದಿದೆಯಾ? ಚಂದ್ರಣ್ಣ, ಇಲ್ಲ ಸಾಹೇಬ್ರೆ, ಅವನಿಗೂ ಇದಕ್ಕೂ ಸಂಬಂಧ ಇರಲಿಕ್ಕೆ ಸಾಧ್ಯವಿಲ್ಲ ಅಂದುಕೊಳ್ತೀನಿ. ಅವನು ಹೋಗಿ ವರ್ಷಗಳೇ ಆದವು. ಇನ್ಸ್ಪೆಕ್ಟರ್, ಸಂಬಂಧ ಇದೆಯೋ ಇಲ್ಲವೋ ಅನ್ನೋದನ್ನ ನಾವು ನಿರ್ಧರಿಸುತ್ತೇವೆ. ಆ ರಘುವಿನ ಪೂರ್ವಪರ ಏನೆಂದು ನೋಡಿ ಅವನು ಈಗ ಎಲ್ಲಿದ್ದಾನೆ ಅಂತ ಪತ್ತೆ ಮಾಡಿ. ಚಂದ್ರಣ್ಣ, ನೀವು ಒಂದು ವಿಷಯ ನೆನಪಿಡಿ, ಸತ್ಯ ಮರೆಯಾಗಿರಬಹುದು, ಆದರೆ ಸಂಪೂರ್ಣ ಅಳಿದು ಹೋಗಿರಲು ಸಾಧ್ಯವಿಲ್ಲ. ನಾವು ಶೀಘ್ರದಲ್ಲೇ ನಿಮ್ಮನ್ನ ಮತ್ತೆ ಭೇಟಿ ಮಾಡ್ತೀವಿ. ಚಂದ್ರಣ್ಣ ಆತಂಕದಿಂದ ತೀರಾ ದೈನ್ಯವಾಗಿ ಕೈ ಮುಗಿಯುತ್ತಾ, ಸಾಹೇಬ್ರೆ, ಒಂದು ವಿನಂತಿ, ಈ ಕೇಸ್ನ ಇಲ್ಲಿಗೆ ಬಿಟ್ಟು ಬಿಡಿ. ಮುಂದಕ್ಕೆ ತನಿಖೆ ಮಾಡೋದು ಬೇಡ ಅಂತ ಕೈ ಮುಗಿದು ಕೇಳ್ಕೊತೀನಿ. ಇನ್ಸ್ಪೆಕ್ಟರ್ ಆಶ್ಚರ್ಯದಿಂದ, ಏನ್ ಹೇಳ್ತಿದ್ದೀರಾ ಚಂದ್ರಣ್ಣ? ನಿಮ್ಮ ಮಗಳು ಸತ್ತಿದ್ದಾಳೆ, ಅದು ಕೊಲೆ ಅಂತ ನಮ್ಗೆ ಅನುಮಾನವಿದೆ. ಅಪ್ಪನಾಗಿ ನೀವು ನ್ಯಾಯಕ್ಕಾಗಿ ಹೋರಾಡಬೇಕಲ್ವಾ? ಯಾಕೆ ಹೀಗೆ ಹೇಳ್ತಿದ್ದೀರಾ? ಚಂದ್ರಣ್ಣ ಕಣ್ಣೀರು ಒರೆಸಿಕೊಳ್ಳುತ್ತಾ, ನ್ಯಾಯ ಸಿಕ್ಕರೂ ನನ್ನ ಮಗಳು ವಾಪಸ್ ಬರೋದಿಲ್ಲ ಸಾಹೇಬ್ರೆ. ಆದ್ರೆ ಈ ತನಿಖೆ ಮುಂದುವರಿದು ಪೊಲೀಸರು ಮನೆಗೆ ಬರ್ತಾ ಹೋಗ್ತಾ ಇದ್ರೆ ಈ ಊರಿನ ಜನ ಇಲ್ಲದ ಸಲ್ಲದ ಮಾತುಗಳನ್ನಾಡ್ತಾರೆ. ನನ್ನ ಮಗಳ ಹೆಸರಿಗೆ ಸಿ ಬಳಿತಾರೆ. ಅವಳು ಹೋದ ಮೇಲೆಯೂ ಅವಳ ಗೌರವಕ್ಕೆ ಧಕ್ಕೆ ಬರೋದು ನನ್ಗೆ ಇಷ್ಟವಿಲ್ಲ. ಇನ್ಸ್ಪೆಕ್ಟರ್ ಸಿದ್ದಪ್ಪ, ಜನರ ಮಾತಿಗೆ ಹೆದರಿ ಒಬ್ಬ ಕೊಲೆಗಾರನನ್ನ ಸುಮ್ಮನೆ ಬಿಡೋಕೆ ಸಾಧ್ಯವಿಲ್ಲ. ನಿಮಗೆ ಯಾರಾದ್ರೂ ಬೆದರಿಕೆ ಹಾಕುತ್ತಿದ್ದಾರಾ? ನಿಜ ಹೇಳಿ. ಚಂದ್ರಣ್ಣ, ಯಾರು ಬೆದರಿಕೆ ಹಾಕಿಲ್ಲ ಸಾಹೇಬ್ರೆ. ಇನ್ನೂ ಒಬ್ಬ ಹೆಣ್ಣು ಮಗಳಿದ್ದಾಳೆ. ಕೋರ್ಟು ಕಚೇರಿ ಅಂತ ಅಲೆದರೆ ನಮ್ಮ ಬದುಕು ಹಾದಿ ಬೀದಿಗೆ ಬರುತ್ತೆ. ಮಗಳನ್ನು ಕಳ್ಕೊಂಡ ನಮಗೆ ಈ ಕೇಸ್ ನಡೆಸೋ ಶಕ್ತಿಯೂ ಇಲ್ಲ, ಧೈರ್ಯವೂ ಇಲ್ಲ. ದಯವಿಟ್ಟು ಇದನ್ನ ಇಲ್ಲಿಗೆ ಮುಕ್ತಾಯ ಮಾಡಿ ಪುಣ್ಯ ಕಟ್ಕೊಳ್ಳಿ ಸಾಹೇಬ್ರೆ. ಇನ್ಸ್ಪೆಕ್ಟರ್ ಸಿದ್ದಪ್ಪ ಅನುಮಾನದಿಂದ ಚಂದ್ರಣ್ಣನನ್ನು ದಿಟ್ಟಿಸುತ್ತಾ, ಸರಿ ಚಂದ್ರಣ್ಣ, ಸದ್ಯಕ್ಕೆ ನೀವು ಹೇಳಿದ ಹಾಗೆ ಮಾಡೋಣ. ಆದ್ರೆ ನೆನಪಿಡಿ, ಸತ್ಯ ಯಾವತ್ತೂ ಜಾಸ್ತಿ ದಿನ ಅಡಗಿರೋದಿಲ್ಲ. ಒಂದು ವೇಳೆ ನಿಮಗೆ ಆಮೇಲೆ ಸತ್ಯ ಹೇಳ್ಬೇಕು ಅನ್ಸಿದ್ರೆ ನನ್ನ ಹತ್ರ ಬನ್ನಿ. ಇನ್ಸ್ಪೆಕ್ಟರ್ ಅಲ್ಲಿಂದ ಹೋಗುತ್ತಾರೆ. ಆದರೆ ಚಂದ್ರಣ್ಣನ ಮುಖದಲ್ಲಿ ಏನೋ ಅಡಗಿಸಿಟ್ಟ ಆತಂಕ ಎದ್ದು ಕಾಣುತ್ತಿದೆ. ಚಂದ್ರಶೇಖರ ದೂರ ಹೋಗುತ್ತಿರುವ ಇನ್ಸ್ಪೆಕ್ಟರ್ ನನ್ನೇ ನೋಡುತ್ತಾ ತನ್ನಲ್ಲಿ ತಾನು ಮಾತನಾಡಿಕೊಳ್ಳುತ್ತಿದ್ದ. ಅವನ ಧ್ವನಿಯಲ್ಲಿ ತೀವ್ರ ನಡುಕವಿದೆ. ಕ್ಷಮಿಸಿಬಿಡಿ ಸಾಹೇಬ್ರೆ, ನಿಮ್ಗೆ ಸುಳ್ಳು ಹೇಳಿದೆ. ಆದರೆ ಏನು ಮಾಡಲಿ, ಈ ಕೇಸ್ ಮುಂದುವರಿದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನಾದರೂ ಹೊರಗೆ ಬಂದರೆ ನನ್ನ ಮಗಳು ಮದುವೆಗೂ ಮುನ್ನ ತಾಯಿ ಆಗುತ್ತಿದ್ದಳು ಅನ್ನೋ ಸತ್ಯ ಇಡೀ ಊರಿಗೆ ದಂಡೋರ ಹೊಡೆದ ಹಾಗೆ ಗೊತ್ತಾಗಿ ಬಿಡುತ್ತೆ. ಈ ಊರಿನ
ಜನರ ಬಾಯಿಗೆ ಆಹಾರವಾಗಿ ರೂಪಾಳ ಮಾನ ಹಾದಿಬೀದಿಯಲ್ಲಿ ಹರಾಜಾಗೋದನ್ನ ನೋಡೋ ಶಕ್ತಿ ನನಗಿಲ್ಲ ಅಂದವನು ಅಲ್ಲೇ ಹತ್ತಿರವಿದ್ದ ಅವನ ಮಗಳನ್ನು ಸುಟ್ಟಿದ್ದ ಚಿತೆಯ ಬಳಿ ಬರುತ್ತಾನೆ. ಚಿತೆಯ ಮೇಲೆ ಕಾಣುತ್ತಿರುವ ಆ ಕಪ್ಪು ಕಲೆಯನ್ನು ದಿಟ್ಟಿಸಿ ನೋಡುತ್ತಾ, ಅಪ್ಪ, ಎಂತ ಕೆಲಸ ಮಾಡಿದೆ ಮಗಳೇ, ನೀನು ಯಾರನ್ನೋ ಪ್ರೀತಿಸಿದ್ದು, ಆ ಪಾಪದ ಶಿಶುವನ್ನು ಹೊತ್ತಿದ್ದು ಈ ಸಮಾಜಕ್ಕೆ ದೊಡ್ಡ ವಿಷಯವಾಗುತ್ತಿತ್ತು. ಆದರೆ ನನಗೆ ಇರೋ ಭಯ ಈ ಗರ್ಭಶಾಪದ್ದು. ಆ ಕಪ್ಪು ಕಲೆ ನಿನ್ನನ್ನಷ್ಟೇ ಅಲ್ಲ, ನಿನ್ನ ಒಡಲಲ್ಲಿರೋ ಆ ಕಂದಮ್ಮನನ್ನು ಸುಡಲು ಬಿಡುತ್ತಿಲ್ಲ. ನಮ್ಮ ಮುತ್ತಜ್ಜರ ಕಾಲದಿಂದಲೂ ಈ ವಂಶದ ಹೆಣ್ಣು ಮಕ್ಕಳಿಗೂ ಮದುವೆಗೂ ಮುನ್ನ ಇಂತಹ ಸಂಬಂಧ ಏರ್ಪಟ್ಟರೆ ಆ ಶಾಪ ಜಾಗೃತವಾಗಿ ಪ್ರಾಣವನ್ನೇ ಕುಡಿಯುತ್ತೆ ಅನ್ನೋದನ್ನ ನಿನಗೆ ಹೇಳೋಕೆ ನಾನು ಮರೆತಿದ್ದೆ. ಆದರೂ ಅಂತಹ ವಿಷಯವನ್ನು ಒಬ್ಬ ತಂದೆಯಾಗಿ ಹೆಣ್ಣು ಮಕ್ಕಳ ಹತ್ತಿರ ಮಾತನಾಡುವುದಾದರೂ ಹೇಗಮ್ಮ? ನನ್ನ ಕೈಗಳನ್ನು ತಾನೇ ಹಿಸುಕಿಕೊಳ್ಳುತ್ತಾ ಈಗ ಇನ್ಸ್ಪೆಕ್ಟರ್ ಹತ್ತಿರ ಕೇಸ್ ಮುಂದುವರಿಸಿ ಎಂದರೆ ನೀನು ಗರ್ಭಿಣಿ ಅನ್ನೋ ವಿಷಯ ಬರುತ್ತೆ. ಅದು ಸತ್ಯ ಅಥವಾ ಸುಳ್ಳೋ ಗೊತ್ತಾಗ್ತಿಲ್ಲ. ಆದರೆ ನನ್ನ ಕಣ್ಣೆದುರೇ ಕಾಣ್ತಿರೋ ಆ ಕಪ್ಪು ಕಲೆಯನ್ನ ನಾನು ಹೇಗೆ ಸುಳ್ಳು ಅಂತ ನಂಬಲಿ? ಈ ರಹಸ್ಯ ಇಲ್ಲಿಗೆ ಹೂತು ಹೋಗಲಿ. ರೂಪ ಮಾಡಿದ ತಪ್ಪು ಅವಳ ಸಾವಿನ ಜೊತೆಗೆ ಹೋಗಲಿ. ದೀಪಾಳಿಗೆ ಮತ್ತೆ ನಿನ್ನ ಅಮ್ಮ ಲಕ್ಷ್ಮಿಗೆ ಇದ್ಯಾವುದರ ಸುಳುವು ಸಿಗಬಾರದು. ಸತ್ಯ ಗೊತ್ತಾಗಿ ಅವರು ನೋವಲ್ಲಿ ಬೇಯೋದು ನನಗೆ ಇಷ್ಟವಿಲ್ಲ. ಚಿತೆಯಲ್ಲಿ ಬೆಂಕಿ ಸ್ವಲ್ಪ ಜೋರಾದಾಗ ಗಾಬರಿಯಿಂದ ಹಿಂದಕ್ಕೆ ಸರಿಯುತ್ತಾ ಆ ಕಪ್ಪು ಕಲೆ ಆವರಿಸಿಕೊಳ್ತಿದೆ. ಇನ್ನು ಇಲ್ಲಿ ನಿಂತರೆ ಅಪಾಯ. ಮಗಳ ಮಾನ ಕಾಪಾಡೋಕೆ ನಾನು ಮರೆ ಮಾಡ್ತಿರೋ ಈ ಸುಳ್ಳು ಅವಳ ಆತ್ಮಕ್ಕೆ ಶಾಂತಿ ಕೊಡುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ನನ್ನ ಮರ್ಯಾದೆಯನ್ನಂತೂ ಉಳಿಸಿಕೊಳ್ಳಲೇಬೇಕು. ಗಾಬರಿಯಿಂದ ಅಲ್ಲಿಂದ ಮನೆಗೆ ಬರುತ್ತಾನೆ ದೀಪ ಆತಂಕದಿಂದ. ಅಪ್ಪ, ಆ ಕಪ್ಪು ಕಲೆ ಏನು ಅಂತ ಸರಿಯಾಗಿ ಹೇಳಿ. ನೀವು ಅದನ್ನ ನೋಡಿ ಅಷ್ಟೊಂದು ಗಾಬರಿಯಾದ್ರಿ. ರೂಪಕ್ಕನ ಬಗ್ಗೆ ಏನು ಮುಚ್ಚಿಡ್ತಿದ್ದೀರಾ? ನಿಜ ಹೇಳಿ, ಏನದು? ಚಂದ್ರಶೇಖರ್ ತನ್ನ ಆತಂಕವನ್ನು ಬಲವಂತವಾಗಿ ಹತ್ತಿಕ್ಕುತ್ತಾ ಕಣ್ಣೀರು ಒರೆಸಿಕೊಂಡು, ಅದು ಏನೂ ಇಲ್ಲ ದೀಪ, ನಾನು ಗಾಬರಿಯಾಗಿದ್ದು ಆ ಕಲೆ ನೋಡಿಯಲ್ಲ, ಬೆಂಕಿ ಆರುತ್ತಿರೋದನ್ನ ನೋಡಿ. ದೀಪ, ಅದು ನಮ್ಮ ವಂಶದ ಕುಲದೇವತೆಯ ಮುನಿಸು. ನಮ್ಮ ಹಿರಿಯರು ಸ್ಮಶಾನದ ದೈವಕ್ಕೆ ಕೊಟ್ಟಿದ್ದ ಮಾತು ತಪ್ಪಿದ್ದಾರೆ. ಅದಕ್ಕೆ ಆ ಕಪ್ಪು ಕಲೆಯ ರೂಪದಲ್ಲಿ ದೈವ ಬಂದು ಅಕ್ಕನ ಆತ್ಮವನ್ನು ಕರೆದುಕೊಂಡು ಹೋಗುತ್ತಿತ್ತು ಅಷ್ಟೇ. ದೀಪ, ದೈವನ? ಹಾಗಾದ್ರೆ ಅಕ್ಕ ಮಾಡಿರೋ ತಪ್ಪಾದರೂ ಏನು? ಚಂದ್ರಶೇಖರ್ ದೀಪಾಳ ಕಣ್ಣು ತಪ್ಪಿಸುತ್ತಾ, ಅಕ್ಕ ಏನು ತಪ್ಪು ಮಾಡಿಲ್ಲ ಮಗಳೇ. ಈ ಮನೆಯ ಹಿರಿಯ ಮಗಳಾಗಿ ಅವಳು ವಂಶದ ದೋಷವನ್ನ ತನ್ನ ಮೇಲೆ ಎಳೆದುಕೊಂಡಿದ್ದಾಳೆ. ಆ ಕಲೆ ಕಾಣಿಸಿಕೊಂಡರೆ ಆ ಜಾಗದಲ್ಲಿ ಯಾರು ಇರಬಾರದು. ಇದ್ದರೆ ಅವರಿಗೂ ಕುತ್ತು ಬರುತ್ತೆ ಅಂತ ನಮ್ಮ ಮುತ್ತಜ್ಜ ಹೇಳ್ತಿದ್ರು. ಅದಕ್ಕೆ ನಾನು ಅಕ್ಕನ ಬಗ್ಗೆ ಯಾವುದೋ ಹಳೆಯ ವಿಷಯ ನೆನಪಾಗಿ ಮರವಿನಲ್ಲಿ ಏನೋ ಹೇಳಿದೆ ಅಷ್ಟೇ. ದೀಪ, ಆದರೆ ಅಪ್ಪ, ನೀವು ಆಗಲೇ ಏನೋ ಇನ್ನೊಂದು ಜೀವ ಅಂತ ಹೇಳ್ತಿದ್ರಲ್ಲ? ಚಂದ್ರಶೇಖರ್ ಗಡುಸಾದ ಧ್ವನಿಯಲ್ಲಿ, ಅದು ಅಕ್ಕನ ಆತ್ಮದ ಜೊತೆ ಇನ್ನೊಂದು ದುಷ್ಟ ಶಕ್ತಿ ಸೇರಿಕೊಂಡಿದೆ ಅಂತ ನನ್ನ ಭಯ ಅಷ್ಟೇ. ಈಗ ಸಾಕು ಮಾಡು ನಿನ್ನ ಪ್ರಶ್ನೆಗಳನ್ನ. ಆ ಚಿತೆ ಪೂರ್ತಿ ಬೂದಿಯಾಗುವವರೆಗೆ ಆ ಭಯ ಇರುತ್ತೆ ಅಷ್ಟೇ. ಚಂದ್ರಶೇಖರ್ ಮನಸ್ಸಿನಲ್ಲಿ, ಕ್ಷಮಿಸು ದೀಪ, ನಿನ್ನ ಅಕ್ಕ ಗರ್ಭಿಣಿಯಾಗಿದ್ದಳು ಅನ್ನೋ ಸತ್ಯ ಈಗ ನಿನಗೆ ಗೊತ್ತಾದರೆ ನೀನು ನೊಂದ್ಕೋತೀಯ. ಈ ಊರಿನ ಜನ ನಮ್ಮನ್ನ ಆಡಿಕೊಂಡು ನೆಮ್ಮದಿಯಾಗಿ ಬದುಕಲು ಕೂಡ ಬಿಡಲ್ಲ. ಆ ಕಪ್ಪು ಕಲೆ ಅಕ್ಕನ ಹೊಟ್ಟೆಯಲ್ಲಿದ್ದ ಆ ಪಾಪದ ಶಿಶುವನ್ನು ಸೂಚಿಸುತ್ತಿದೆ ಅಂತ ನಿನಗೆ ಹೇಳೋದಾದರೂ ಹೇಗೆ? ಈ ರಹಸ್ಯ ನನ್ನ ಜೊತೆಯೇ ಮಣ್ಣಾಗಲಿ. ಕಪ್ಪು ಕಲೆಯ ಇಂದಿನ ರಹಸ್ಯವನ್ನು ನೆನೆಸಿಕೊಂಡ ಚಂದ್ರಶೇಖರ ಮನಸ್ಸಿನಲ್ಲಿ, ರೂಪ ಗರ್ಭಿಣಿಯಾಗಿದ್ದು ಅವಳ ಹೊಟ್ಟೆಯಲ್ಲಿ ಬೆಳೆಯುತ್ತಿದ್ದು ಕೇವಲ ಒಂದು ಜೀವ ಅದು ಆ ಕಪ್ಪು ಕಲೆಯ ರೂಪದಲ್ಲಿರುವ ವಂಶದ ಶಾಪದ ಮರುಜನ್ಮ. ನಮ್ಮ ಪೂರ್ವಜರು ಒಂದು ಕಾಲದಲ್ಲಿ ಒಬ್ಬ ನಿರಪರಾಧಿಯ ಸಾವಿಗೆ ಕಾರಣವಾಗಿ ಒಂದು ದೊಡ್ಡ ತಪ್ಪು ಮಾಡುತ್ತಾರೆ. ಆಗ ಆ ವ್ಯಕ್ತಿ ನಿಮ್ಮ ವಂಶದ ಎಲ್ಲ ಹಿರಿಯ ಹೆಣ್ಣು ಮಕ್ಕಳು ಯಾವಾಗ ಮದುವೆಗೂ ಮುನ್ನ ಆಗುತ್ತಾಳೋ ಆ ಮಗು ಹುಟ್ಟುವ ಮುನ್ನವೇ ಅವಳ ಜೀವವನ್ನು ತೆಗೆದುಕೊಳ್ಳುತ್ತೆ ಎಂದು ಶಾಪ ನೀಡಿದನಂತೆ. ಆ ಕಪ್ಪು ಕಲೆ ಆ ಶಾಪಗ್ರಸ್ತ ಆತ್ಮದ ಸಂಕೇತ. ದೀಪ, ಅಪ್ಪ, ಆ ಕಪ್ಪು ಕಲೆಗೆ ರೂಪಕ್ಕ ಯಾಕೆ ಬಲಿಯಾಗಬೇಕು? ಅವಳು ಮಾಡಿದ್ದಾದರೂ ಏನು? ಚಂದ್ರಶೇಖರ್ ಭಯ ಮತ್ತು ನೋವಿನಿಂದ, ದೀಪ, ರೂಪ ನಮಗೆ ಗೊತ್ತಿಲ್ಲದಂತೆ ಗರ್ಭಿಣಿಯಾಗಿದ್ದಳು. ನಮ್ಮ ವಂಶದ ನಿಯಮದ ಪ್ರಕಾರ ಮುನ್ನ ಈ ತಪ್ಪು ಸಂಭವಿಸಿದರೆ ಆ ಕಪ್ಪು ಕಲೆ ಶಾಪ ಜಾಗೃತವಾಗುತ್ತದೆ. ಅದು ಮಗುವನ್ನು ಭೂಮಿಗೆ ಬರಲು ಬಿಡುವುದಿಲ್ಲ ಮತ್ತು ತಾಯಿಯನ್ನು ಬಲಿ ತೆಗೆದುಕೊಳ್ಳುತ್ತದೆ. ರೂಪಾಳಿಗೆ ಇದು ಗೊತ್ತಿರಲಿಲ್ಲ. ಅವಳು ಹೇಗೆ ಈ ತಪ್ಪು ಮಾಡಿದ್ದಳೋ ಗೊತ್ತಿಲ್ಲ. ಆದರೆ ಆ ಕಪ್ಪು ಕಲೆ ಅವಳನ್ನು ಬೆನ್ನಟ್ಟಿ ಬಾವಿಗೆ ಬೀಳುವಂತೆ ಮಾಡಿತು. ಅದೇ ಸತ್ಯ. ದೀಪ, ಅಪ್ಪ, ಈಗಿನ ಕಾಲದಲ್ಲೂ ಇದನ್ನೆಲ್ಲ ನಂಬುತ್ತೀರಾ? ಅಂದರೆ ಅವಳು ಬಾವಿಗೆ ಬಿದ್ದಿದ್ದಲ್ಲ, ಆ ಶಾಪ ಅವಳನ್ನು ಎಳೆದುಕೊಂಡು ಹೋಯಿತಾ? ಚಂದ್ರಶೇಖರ್, ಹೌದು ದೀಪ. ಈಗ ಆ ಚಿತೆಯ ಮೇಲೆ ಕಾಣಿಸುತ್ತಿರುವ ಕಪ್ಪು ಕಲೆ ಆ ಮಗುವಿನ ಆತ್ಮವನ್ನು ಮತ್ತು ರೂಪಾಳ ಜೀವವನ್ನು ಸಂಪೂರ್ಣವಾಗಿ ನುಂಗಿ ಹಾಕಿದೆ. ದೀಪ, ಅಪ್ಪ, ನೀವು ಹೇಳೋ ಪ್ರಕಾರ ಅಕ್ಕ ಪ್ರೆಗ್ನೆಂಟ್ ಆಗಿಲ್ಲ. ನಿಮಗೆ ಅವಳ ಮೇಲೆ ನಂಬಿಕೆ ಇಲ್ವಾ?
ಅವಳು ಅಂತವಳಲ್ಲ. ಅವಳ ಬಗ್ಗೆ ಹೀಗೆಲ್ಲ ಮಾತಾಡೋಕೆ ಹೇಗೆ ಮನಸ್ಸು ಬಂತಪ್ಪ ನಿಮಗೆ? ಚಂದ್ರಶೇಖರ್ ದೀಪಾಳನ್ನು ದಿಟ್ಟಿಸಿ ನೋಡಿ, ಇಲ್ಲಮ್ಮ, ನಾನು ಅಂದುಕೊಂಡದ್ದು ಸುಳ್ಳಲ್ಲ. ಆ ಕಪ್ಪು ಕಲೆ ಬರೀ ರೂಪಾಳ ಮೇಲೆ ಮಾತ್ರ ಅಲ್ಲ, ಅವಳ ಒಡಲಲ್ಲಿ ಇನ್ನೊಂದು ಜೀವ ಇರೋದನ್ನು ಅದು ತೋರಿಸ್ತಿತ್ತು. ದೀಪಾ, ರೂಪ ಗರ್ಭಿಣಿಯಾಗಿದ್ದಳ? ನನ್ನ ಅನುಮಾನ ಸುಳ್ಳಾಗಲು ಸಾಧ್ಯವೇ ಇಲ್ಲ. ದೀಪಾ ಅಚ್ಚರಿಯಿಂದ, ಏನ್ ಹೇಳ್ತಿದ್ದೀರಾ ಅಪ್ಪ? ಅಕ್ಕನಿಗೆ ಇನ್ನೂ ಮದುವೆಯೇ ಆಗಿಲ್ಲವಲ್ಲ? ಚಂದ್ರಶೇಖರ್ ತಲೆ ಮೇಲೆ ಕೈ ಹೊತ್ತುಕೊಂಡು ಕುಸಿಯುತ್ತಾ, ಈ ಕಪ್ಪು ಕಲೆ ನಮ್ಮ ವಂಶದ ಗರ್ಭಶಾಪ. ನಮ್ಮ ಮುತ್ತಜ್ಜರ ಕಾಲದಲ್ಲಿ ಕೊಟ್ಟ ಶಾಪವಿದು. ಮದುವೆಗೆ ಮುನ್ನ ಈ ವಂಶದ ಹೆಣ್ಣು ಮಗಳು ಮಗುವನ್ನು ಹೊತ್ತರೆ ಆ ಕೂಸು ಭೂಮಿಗೆ ಬರೋ ಮೊದಲೇ ತಾಯಿ ಮಗು ಇಬ್ಬರು ಈ ಕಪ್ಪು ಕಲೆಗೆ ಬಲಿಯಾಗ್ತಾರೆ. ರೂಪಾ ಗರ್ಭಿಣಿ ಅನ್ನೋ ವಿಷಯ ಗೊತ್ತೇ ಇರ್ಲಿಲ್ಲ ಅಲ್ವೇ ನಮ್ಮ ದೀಪಾ? ನನ್ನ ಮಗಳು ಇಷ್ಟು ದೊಡ್ಡ ಸತ್ಯವನ್ನು ನನ್ನ ಹತ್ತಿರ ಮುಚ್ಚಿಟ್ಟಿದ್ದಾಳೆ. ದೀಪಾ, ಅಪ್ಪ, ಹಾಗಾದ್ರೆ ಅಕ್ಕ ಬಾವಿಗೆ ಬಿದ್ದದ್ದು ಆಕಸ್ಮಿಕ ಅಲ್ವಾ? ಚಂದ್ರಶೇಖರ್ ಆತಂಕದಿಂದ ಎದ್ದು ನಿಂತು, ಇಲ್ಲ ದೀಪಾ, ಆ ಶಾಪ ಅವಳನ್ನ ಬಲಿ ತಗೊಂಡಿದೆ. ಆ ಕಪ್ಪು ಕಲೆ ಈಗ ಚಿತೆಯ ಬೆಂಕಿಯನ್ನು ಮೀರಿ ಬೆಳೆಯುತ್ತಿದೆ ಅಂದ್ರೆ ಆ ಶಾಪದ ಹಸಿವು ಇನ್ನೂ ತೀರಿಲ್ಲ ಅಂತ ಅರ್ಥ. ಅದು ಇನ್ನೂ ಮುಂದುವರಿಯುತ್ತೆ. ಆದರೆ ನನಗೆ ಗಂಡು ಮಕ್ಕಳಿಲ್ಲ, ಹಾಗಾಗಿ ಅದು ನಿನ್ನ ಮುಖಾಂತರ ಮುಂದುವರಿಯುತ್ತೆ. ನಿನಗೆ ಮೊದಲನೇ ಮಗು ಹೆಣ್ಣಾದರೆ ಆದರೇನು, ಹೆಣ್ಣೆ ಆಗೋದು. ಆ ಶಾಪ ಮುಂದುವರಿಯುತ್ತೆ. ದೀಪಾ ಆತಂಕದಿಂದ, ಆ ಶಾಪ ಮುಂದುವರಿಯುತ್ತೆ, ಅದು ನನ್ನ ಮೂಲಕ. ಇದೆಲ್ಲ ಸುಳ್ಳು ಅಪ್ಪ. ಹಾಗೇನಾದ್ರೂ ಆದ್ರೆ ಏನಾಗುತ್ತೆ ಅಪ್ಪ? ನನ್ಗೆ ಮದುವೆ ಆಗಿ ನನಗೆ ಮಗಳು ಹುಟ್ಟಿದರೆ ಅಕ್ಕನ ತರ ನನ್ನ ಮಗಳು ಕೂಡ ಮದುವೆಗೆ ಮುಂಚೆ ಗರ್ಭಿಣಿಯಾಗಿ ಸಾಯುತ್ತಾಳ. ಯಾಕಪ್ಪ, ಏನೇನೋ ಅಂದುಕೊಂಡು ನೀವು ಯಾಕೆ ಇಷ್ಟೊಂದು ಗಾಬರಿಯಾಗುತ್ತಿದ್ದೀರಿ? ಆ ಕಪ್ಪು ಕಲೆ ಅದು ಶಾಪದ ಪ್ರಭಾವವೋ ಅಥವಾ ಅದು ರೂಪಕ್ಕನ ಆತ್ಮನ ಅಥವಾ ಬೇರೆ ಯಾವುದೋ ಶಕ್ತಿನ? ಚಂದ್ರಶೇಖರ್ ದೀಪಾಳ ಕೈಯನ್ನು ಗಟ್ಟಿಯಾಗಿ ಹಿಡಿದು, ದೀಪಾ, ನೀನು ಕೇಳುವ ಪ್ರಶ್ನೆ ಉತ್ತರ ಹೇಳುವ ಶಕ್ತಿ ನನಗಿಲ್ಲ. ಸಮಯ ಬಂದಾಗ ನಿನಗೆ ಎಲ್ಲ ಅರ್ಥವಾಗುತ್ತೆ. ನಿನ್ನ ಅನುಮಾನ ಪರಿಹಾರ ಆಗಬೇಕು ಅಂದ್ರೆ ಒಂದೇ ಒಂದು ಸಲ ಅಕ್ಕನ ಮಾರ್ಟಮ್ ರಿಪೋರ್ಟ್ ನೋಡು, ನಿನಗೆ ಗೊತ್ತಾಗತ್ತೆ. ನನ್ಗೆ ವಿಷಯ ಗೊತ್ತಾಗಿದ್ದಕ್ಕೆ ಮರ್ಯಾದೆಗೆ ಅಂಜಿ ನಾನು ಅದನ್ನ ಇನ್ಸ್ಪೆಕ್ಟರ್ ಹತ್ರ ಕೇಳಿಲ್ಲ. ಇದೆಲ್ಲ ನಮ್ಮ ಹಿರಿಯರು ಮಾಡಿದ ತಪ್ಪಿನ ಕುರುಹು. ಇನ್ನು ನನ್ನನ್ನು ಯಾವ ಪ್ರಶ್ನೆ ಕೇಳಬೇಡ, ಇದು ನನ್ನ ಬೇಡಿಕೆ ಎಂದು ಕೈ ಮುಗಿದ. ಒಬ್ಬ ತಂದೆಯಾಗಿ ತನ್ನ ಮಗಳ ಸಾವು ಅವನಿಗೆ ದೊಡ್ಡ ಆಘಾತ ನೀಡಿದ್ದರೂ ಅದರ ಹಿಂದೆ ಅವನಿಗಿರುವ ರಹಸ್ಯದ ಅರಿವು ಅವನನ್ನು ಅಸಹಾಯಕನಾಗಿ ಮಾಡಿದೆ. ಚಂದ್ರಶೇಖರ್ ಈ ರೀತಿ ನಿಗೂಢವಾಗಿ ಮತ್ತು ಭಯದಿಂದ ಮಾತನಾಡಲು ಕಾರಣವಾದರೂ ಏನು? ಅವನು ಹೇಳಿದ ಶಾಪ ಸತ್ಯನಾ? ಮುಂದೇನು ತಿಳ್ಕೋಬೇಕಾ? ಕತೆಗಾಗಿ ಕಮೆಂಟ್ ಮಾಡಿ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಿ. ಈ ಕತೆ ಹೇಗೆ ಅನಿಸಿತು ಎಂಬುದನ್ನು ಕಮೆಂಟ್ ವಿಭಾಗದಲ್ಲಿ ತಿಳಿಸಿ. ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ನಿಮ್ಮ ಬೆಂಬಲಕ್ಕೆ ಧನ್ಯವಾದಗಳು.